கோலார் தங்கவயல் லிட்டில் ஃப்ளவர் எங்கள் பள்ளி மழலை செல்வங்களுக்கு சுத்தம், சுகாதாரம் மற்றும் உடல் ஆரோக்கியம் போன்ற அனைத்து விதத்திலும் மட்டுமல்லாமல் தற்காப்பு கலை, யோகா, குட் டச், பேட் டச், அதாவது நல்லெண்ணத்தில் தொடுவது, தீயெண்ணத்தில் தொடுவது, மருத்துவ முகாம், ஃபர்ஸ்ட் எய்ட், அதாவது முதலுதவி செய்யும் முறை போன்ற எல்லா விதத்திலும் பள்ளி மாணவ மாணவிகளை கண்காணித்து பாதுகாத்து நாங்கள் அனைவரும் ஒன்றிணைந்து அரவணைத்து வருகிறோம் என்றார் லிட்டில் ஃப்ளவர் பள்ளி நிர்வாக தலைவர் திரு ஆரிஃப் அகமது ஐயாஸ் அவர்கள். மெயின்டெனன்ஸ் பண்ணாமல் ரெஸ்ட் ரூம் மெயின்டெனன்ஸ் பண்ணாத இந்த மாதிரி இன்ஃபெக்ஷன் குழந்தைங்களுக்கு ஆகிறது ரொம்ப ப்ராப்ளம் ஆகுது இல்லைங்களா? இப்போ எஜுகேஷன் டிபார்ட்மெண்ட்டில் இருக்கிற நீங்கள் அதை பற்றி என்ன நினைக்கிறீங்க? இல்லை சார், ஃபர்ஸ்ட் ஆஃப் ஆல் வந்து பசங்களுக்கு ஆஸ் ஸ்கூல் மேனேஜ்மெண்ட்ஸ் அப்புறம் ஹெச்எஸ் எல்லாமே தே ஹேவ் டு கீப் இட் க்ளீன். தட் இஸ் ஃபர்ஸ்ட் அண்ட் ஃபார்மோஸ்ட். ஆனால் ஆல்மோஸ்ட் 99 to 100% ஆஃப் ப்ரைவேட் ஸ்கூல்ஸ் எல்லாமே க்ளீனாக தான் வச்சுருக்காங்க. ஆஸ் அ ஜெனரல் செக்ரட்டரி ஆஃப் த ப்ரைவேட் ஸ்கூல் அசோசியேஷன் எல்லா ஸ்கூல்ஸும் ஆல்மோஸ்ட் க்ளீனாக தான் வச்சுருக்காங்க. பட் ஸ்டில் இப்போ நீங்கள் பண்ணிட்டு இருக்கிறது எல்லாம் போயிட்டு வரல செக் பண்ணிக்கலாம். அது கிடையாது. ஓகே சார், எல்லாம் மெயின்டைன் பண்ணிட்டு இருக்கோம். இட்ஸ் இஸ் கோயிங் ஆன், பட் தே ஹேவ் டு கீப் இட் க்ளீன். தட் இஸ் ஃபர்ஸ்ட். ஏன்னா அது யூரினரி ட்ராக் இன்ஃபெக்ஷன்ஸ் ஆகுது, அதெல்லாம் ஆகுது பிகாஸ் ஆஃப் bathrooms which is kept unclean. At the same time, I would like to advise all the parents also at home to keep the washrooms clean for their children. Yes. Please come. சார் ரெகுலராக ரெஸ்ட் ரூம் யூஸ் பண்ணுறீங்களாம்மா நீங்கள்? ரெஸ்ட் ரூம் எல்லாம் எப்படி மெயின்டைன் பண்ணுறாங்க லிட்டில் ஃப்ளவர் ஸ்கூலில்? Management is maintained very good, sir. So it's clean at tight. எல்லாம் இந்த கம்ப்ளைண்ட்ஸ் சொல்லி உங்களுக்கு? ಸೊ ಸರ್, ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 25 ಇಯರ್ಸ್ ಆಗಿದೆ. ಲಾಸ್ಟ್ ವೀಕ್ ಬಂದು ನಮ್ಮ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಆಗಿತ್ತು. ಅದರಲ್ಲಿ ನಮ್ಮ MLA ಸಾಹೇಬರು ಎಲ್ಲರೂ ಬಂದಿದ್ರು. ಸೊ 25 ಇಯರ್ಸಿಂದ ಶಾಲೆ ನಡೆಸ್ತಾ ಇದ್ದೀರಿ ಸರ್. ಸೊ ಹೌ ಇಂಪಾರ್ಟೆಂಟ್ ಬಂದು ನಮ್ಮದು ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಕೊಡ್ತಾ ಇದೀರಿ, ಅದೇ ಥರ ಬಂದು ಸ್ಕೂಲ್ ಹೈಜಿನಿಕ್ ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮಕ್ಕಳು ಬಂದು ಶಾಲೆಯಲ್ಲಿ ಆಲ್ಮೋಸ್ಟ್ about 6 to 8 hours ಸ್ಕೂಲಲ್ಲಿ ಇರ್ತಾರೆ. ಸೊ ಅವ್ರು ಇರೋವರೆಗೂ ಅವ್ರಿಗೆ ಏನು ಸೌಕರ್ಯ ಸ್ಕೂಲಲ್ಲಿ ಬೇಕಾಗುತ್ತೋ, ರೈಟ್ ಫ್ರಮ್ ಅವ್ರು ಕೂತ್ಕೊಳ್ಳೋಕೆ ಬೆಂಚಿಂದ ಹಿಡಿದು, ಅವ್ರು ನೋಡಿ ಬರೋಕ್ಕೆ ಬ್ಯಾಕ್ ಬೋರ್ಡಿಂದ ಹಿಡಿದು, ವಾಶ್ರೂಮ್ಸಿಂದ ಹಿಡಿದು, ಅವ್ರು ಕೂತ್ಕೊಳ್ಳೋಕೆ ಊಟ ಮಾಡೋಕ್ಕಿಂತ ಹಿಡಿದು ಏನೇನು ಅವ್ರಿಗೆ ಫೆಸಿಲಿಟೀಸ್ ಮಾಡಿಕೊಡ್ಬೇಕಾಗತ್ತೆ, ಅದು ನಾವು ಸ್ಕೂಲಾಗಿ ನಾವು ಜವಾಬ್ದಾರಿ ತೊಗೊಂಡು ನಾವು ಮಾಡಲೇಬೇಕಾಗತ್ತೆ. ಸೊ ಅದ್ರ ಹಿಂದೆ ನಾವು ಸ್ಪೆಷಲ್ ಅಟೆನ್ಷನ್ ಬಂದು ಮಕ್ಕಳದು ಹೆಲ್ತ್ ಆ್ಯಂಡ್ ಹೈಜೀನ್, ಸ್ಪೆಷಲಿ ಆಫ್ಟರ್ ಕೋವಿಡ್ ಆದಮೇಲೆ ಲಾಟ್ ಆಫ್ ಪೀಪಲ್ ಆರ್ ಏನು ಇಂಟ್ರೆಸ್ಟ್ ಬಂದು ಬರೀ ಹೈಜೀನ್ ಮೇಲೇ ಇದೆ. ಮಕ್ಕಳದು ಇಮ್ಯುನಿಟಿ ಬೂಸ್ಟ್ ಮಾಡಬೇಕು, ಹೈಜೀನ್ ಆಗಿರ್ಬೇಕಂತ ಹೇಳಿ ನಾವು ಪೇರೆಂಟ್ಸ್ಗೂ ಗೈಡ್ಲೈನ್ಸ್ ಕೊಟ್ಟಿದ್ದೀರಿ. ಅವ್ರ ಊಟದಲ್ಲಿ ಏನು ಕಲಿಸ್ಬೇಕು, ನ್ಯೂಟ್ರಿಷನಲ್ ವ್ಯಾಲ್ಯೂ ಯಾವ ಥರ ಇರಬೇಕು ಮಕ್ಕಳಿಗೆ ಅಂತ ಹೇಳಿ ಇದೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ವಾಶ್ರೂಮ್ಸ್ ಅದು ಕ್ಲೀನ್ ಆಗಿರಬೇಕು. ನೋಡಿ, ಒಂದೇ ಸತಿ ಬಂದು 300 ಜನ ಮಕ್ಕಳು ಒಂದು ಶಾಲೆಯಲ್ಲಿ ಓದ್ತಾರೆ ಅನ್ಕೊಳ್ಳಿ, ಅಷ್ಟು ಜನ ಹೋಗಿ ಬರ್ಬೇಕಂತ ಹೇಳಿದ್ರೆ ಅದೇ ರೀತಿ ನಾವು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಈಗ ನಮ್ಮ ಶಾಲೆ ಬಗ್ಗೆ ನಾವು ಮಾತಾಡೋಕೆ ಹೋದ್ರೆ ಆಲ್ಮೋಸ್ಟ್ about 4 ಜನ ಇದಕ್ಕೋಸ್ಕರ ಅಂತ ಹೇಳಿ ನಾವು ಎಂಪ್ಲಾಯ್ ಮಾಡಿದಿರಿ. IMS, ಸೆಕ್ಯೂರಿಟೀಸು ಎಲ್ಲ ಸೇರ್ಕೊಂಡು 4-5 ಜನ ಇದ್ದಾರೆ. ಅದಕ್ಕೋಸ್ಕರ ತಿಂಗಳಿಗೆ ಹತ್ರ ನಮ್ಗೆ 50,000 ಮೇಲೆ ಖರ್ಚು ಇದಕ್ಕೆ ಆಗುತ್ತೆ. ಬರೀ ಫೆನಾಯಿಲ್ಸ್ ಇಂದ ಹಿಡಿದು, ನಮ್ಗೆ ಕ್ಲೀನಿಂಗ್ ಇಂದ ಹಿಡಿದು, ಅವ್ರ ಸ್ಯಾಲರೀಸ್ ಇಂದ ಹಿಡಿದು, ಆಫ್ಟರ್ ಸ್ಕೂಲ್ ಅಂಡ್ ಬಿಫೋರ್ ಸ್ಕೂಲ್ ಕ್ಲೀನಿಂಗ್ ಇರಲಿ, ಸ್ಪೆಷಲ್ ವಾಶ್ರೂಮ್ಗೆ ಟ್ರಾಫಿಕ್ ಯಾವಾಗ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮಲ್ಲಿ, ಆ ಟೈಮಲ್ಲಿ ಕ್ಲೀನಿಂಗ್ ಇರಲಿ. ಮತ್ತೆ ಚಿಕ್ಕ ಪುಟಾಣಿ ಮಕ್ಕಳು ಬರ್ತಾರೆ ನೋಡಿ, எப்படி மெயின்டைன் பண்ணுறாங்க? க்ளீனாக இருக்கா, இல்லை வந்து உங்களுக்கு ஹைஜீனிக் இல்லாத ஒரு ஃபீல் ஆகுதா உங்களுக்கு? இல்லை ரெகுலராக க்ளீனஸ் உங்களுக்கு ಕರೆಕ್ಟಾಗಿ கிடைக்குதಾ? ಅದೇ ರೀತಿ ನಮ್ಮ ಟೀಚರ್ಸ್ ಇದ್ದಾರೆ, ಅವರು ಕ್ಲಾಸ್ ಒಳಗಡೆ ಯಾವ ಥರ ಮಕ್ಕಳು ವಾಶ್ರೂಮ್ ಹೋಗಿ ಬರಬೇಕು, ಅವ್ರು ಯಾವ ಥರ ಅವ್ರು ಸ್ವತಃ ಹೈಜೀನಿಕ್ ಆಗಿ ಇರಬೇಕು, ಅವರನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು, ಅದೇ ರೀತಿ ಮನೆಯಲ್ಲಿ ಯಾವ ಥರ ಇರಬೇಕು ಅಂತ ಹೇಳಿ ಎಲ್ಲ ಒಂದು ಟ್ರೈನಿಂಗ್ ಥರನೇ ಕೊಟ್ಟು ಮಕ್ಕಳಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೈಜೀನ್, ಅದಕ್ಕಾದ್ಮೇಲೆ ಬೇರೆ ಎಲ್ಲ ಅಂತ ಹೇಳಿ ಸ್ಕೂಲ್ ಎನ್ವಿರಾನ್ಮೆಂಟು ಇರಲಿ, ವಾಶ್ರೂಮ್ಸ್ ಇರಲಿ 100% ಕ್ಲೀನಾಗಿರ್ಬೇಕಂತ ಹೇಳಿ ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ, ಒಂದು ಎನ್ವಿರಾನ್ಮೆಂಟ್, ಲರ್ನಿಂಗ್ಗೆ ಅವ್ರು ಸಪೋರ್ಟ್ ಮಾಡೋಕ್ಕೆ ಏನು ವಾತಾವರಣ ಕೊಡಬೇಕು ಅಲಾಂಗ್ ವಿತ್ ಹೈಜೀನ್ ನಾವು ಈ ಶಾಲೆಯಲ್ಲಿ ಪ್ರೊವೈಡ್ ಮಾಡ್ತಿದ್ದೀರಿ. ಇಷ್ಟು ವರ್ಷದಿಂದ ನಮ್ಮ ಪೇರೆಂಟ್ಸ್ ಯಾರ್ಯಾರು ನಮ್ಮಲ್ಲಿ ಇದ್ದಾರೋ, ನಮ್ಮಲ್ಲಿ ಭರವಸೆ ಮಾಡಿ ಇಲ್ಲಿ ಶಾಲೆಗೆ ಕಲಿಸ್ತಾರೆ ಅಂತ ಹೇಳಿದ್ರೆ ದ ಮೇನ್ ರೀಸನ್ ಇಸ್ ಎಜುಕೇಷನ್, ಹೈಜೀನ್, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ಚಿಲ್ಡ್ರನ್. ಇಲ್ಲಿ ಮಕ್ಕಳು ಬಂದು ಒಳಗಡೆ ಬಂದರೆ ಪೇರೆಂಟ್ಸ್ ಆರ್ ಬೆಸ್ಟ್ ಅಶ್ಯೂರ್ಡ್ ದಟ್ ದೇರ್ ಚಿಲ್ಡ್ರನ್ ಆರ್ ಇನ್ ಸೇಫ್ ಹ್ಯಾಂಡ್ಸ್ ವಿತ್ ಅವರ್ HM ವಿನುತಾ ಮೇಡಮ್, ಅವರ್ ಪ್ರೆಸಿಡೆಂಟ್, ಅಡ್ಮಿನ್ ಸಲ್ಮಾ ಮೇಡಮ್, ಎಲ್ಲರೂ ಇಲ್ಲಿ ಚೆನ್ನಾಗಿ ಹೆಚ್ಚುಕಟ್ಟಾಗಿ ಮಕ್ಕಳನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಅದೊಂದು ಭರವಸೆಯಿಂದಾನೆ ಪೇರೆಂಟ್ಸ್ ಅಲ್ಲಿ ಕಲಿಸ್ತಾ ಇರೋದು. ಅದ ಹಾಗೆ ನಾವು ಅವ್ರ ಭರವಸೆನ ನೋಡಿಕೊಂಡು ಎಲ್ಲ ಹೈಜಿನಿಸಿಟಿ ವಿತ್ ಇನ್ ದ ಸ್ಕೂಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ವಿತ್ ಇನ್ ದ ಕ್ಲಾಸ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿಸ್ ಇಸ್ ವಾಟ್ ಇಸ್ ನಾವು ಸ್ಕೂಲಲ್ಲಿ ಮಾಡ್ತಾ ಇದ್ದೀರಿ. ಎಲ್ಲ ಪೇರೆಂಟ್ಸ್ಗೆ ನಾವು ಏನು ಹೇಳ್ತೀರಂದ್ರೆ, ಯುವರ್ ಚಿಲ್ಡ್ರನ್ ಆರ್ ಸೇಫ್ ಅಶ್ಯೂರ್ಡ್ ವಿತ್ ಅಸ್, ಪ್ಲೀಸ್ ಡೋಂಟ್ ವರಿ, ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಮೇಂಟೈನ್ ಮಾಡ್ಕೊಳ್ತಿದ್ದೀರಿ. ನೀವು ಬೇಕಾದ್ರೆ ಬಂದು ಯಾವತ್ತು ನೋಡ್ಬೋದು ಸರ್. 5 ಜನ ಇದ್ದಾರೆ ಸರ್, ಬರೀ ರೆಸ್ಟ್ ರೂಮು ಮತ್ತು ಸ್ಕೂಲ್ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ 5 ಜನ ರೆಕ್ರೂಟ್ ಮಾಡಿದ್ದೀರಿ. ಅವ್ರದ್ದು ಸ್ಯಾಲ್ರೀಸ್ ಪ್ಲಸ್ ಕ್ಲೀನಿಂಗ್, ಸ್ಯಾನಿಟರಿ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಇದು ಮಾಡಿದಿರಿ.
ಸ್ಪೆಷಲಿ ಹೆಣ್ಮಕ್ಳಿಗೆ ಡಸ್ಟ್ಬಿನ್ಸಿಂದ ಹಿಡಿದು ಅವ್ರಿಗೆ ವಾಶ್ರೂಮ್ ಒಳಗಡೆ ಏನು ಫೆಸಿಲಿಟೀಸ್ ಬೇಕು, ಪ್ಲಸ್ ಅವ್ರಿಗೆ ಪ್ಯಾಡ್ಸಿಂದ ಹಿಡಿದು ಅವ್ರಿಗೆ ಏನೇನು ಬೇಕು ಸ್ಯಾನಿಟರಿ ವೇರ್ ಎಲ್ಲ 100% ಸ್ಕೂಲ್ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಟೀಚರ್ಸ್ ಕಡೆಯಿಂದ ಅದು ರೆಗ್ಯುಲರ್ ಕ್ಲಾಸ್ ರೂಮಲ್ಲಿ ಏನೇನು ಹೋಗಬೇಕು ಹೋಗುತ್ತೆ. ಅದು ಬಿಟ್ಟು ನಾವಿಲ್ಲಿ ಸ್ಕೂಲಲ್ಲಿ ಕೌನ್ಸಿಲಿಂಗ್ ಕ್ಲಾಸಸ್ ಮಾಡಿದ್ದೀವಿ ಅವ್ರು ರೈಟ್ ಫ್ರಮ್ ದ ಸ್ಮಾಲ್ ಚಿಲ್ಡ್ರನ್. ಸರ್ ಬರೀ ದೊಡ್ಡ ಮಕ್ಳಿಗೆ ಮಾತ್ರ ಇಲ್ಲ, LKG ಇಂದ ಹಿಡಿದು ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್. ಯಾಕಂದ್ರೆ ಮನೆಯಲ್ಲಿರುವಾಗ ಅವ್ರು ಆಚೆ ಹೋಗುವಾಗ ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಎಲ್ಲ ನಮ್ಮದೇ ಅನ್ಕೊಂಡಿರ್ತಾರೆ ಅವರು. ಸೊ ಅವರನ್ನ ಸ್ಪೆಷಲ್ ಟ್ರೈನಿಂಗ್, ಫಸ್ಟ್ ಇಸ್ ಗುಡ್ ಟಚ್ ಬ್ಯಾಡ್ ಟಚ್ ಟ್ರೈನಿಂಗ್ ಮಾಡಿದ್ರಿ. ಅದಕ್ಕೆ ವಿತಿನ್ 1 week's ಟೈಮ್ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ನಮ್ಮ ಮಕ್ಳಿಗೆ ಕೊಡ್ತೀವಿ. ನಮ್ಮ ಸ್ಕೂಲಲ್ಲಿ ರೆಗ್ಯುಲರ್ ಕರಾಟೆ ಕ್ಲಾಸ್ ಹೋಗ್ತಾ ಇರುತ್ತೆ. ಸೆಲ್ಫ್ ಡಿಫೆನ್ಸ್ ಮೇಜರ್ಲಿ ಇಂಪಾರ್ಟೆಂಟ್, ಗುಡ್ ಟಚ್ ಬ್ಯಾಡ್ ಟಚ್ ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ಹೈಜಿನಿಕ್ ವ್ಯಾಲ್ಯೂಸ್. ನೀವು ಲಾಸ್ಟ್ 1 month ಬ್ಯಾಕ್ ಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇದನ್ನ ಸ್ಕೂಲಲ್ಲಿ ಬಂದು ಬರೀ ಗರ್ಲ್ ಚಿಲ್ಡ್ರನ್ಗಂತ ಅವೇರ್ನೆಸ್ ಮಾಡ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಮಕ್ಳು ಯಾವ ಥರ ಇರಬೇಕು, ಏನು ಇರಬೇಕಂತ ಹೇಳಿ ಕೌನ್ಸಿಲಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಒಂದು 15 days ಬ್ಯಾಕ್ ಪ್ರೈವೇಟ್ ಕೌನ್ಸಿಲರ್ನ ನಾವು ಹೈರ್ ಮಾಡಿದ್ವಿ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಒಂದು ಏಜ್ ಲಿಮಿಟ್ ಬಂದ ಮೇಲೆ ಅವರು ಒಂದು ಏಜ್ ಅಟೇನ್ ಮಾಡಿದ ಮೇಲೆ ಯಾವ ಥರ ಇರಬೇಕು ಅಂತ ಹೇಳಿ ಎಲ್ಲ ಕೌನ್ಸಿಲಿಂಗ್ ರೆಗ್ಯುಲರ್ ಆಗಿ ನಡೀತಾರೆ. ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಅವ್ರು ಬರ್ತಾ ಇರೋದಕ್ಕೋಸ್ಕರ ನೀವು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು. ಅವ್ರೇನು ಫೀಸ್ಗಳು ಕಟ್ಬಿಡ್ತಾರೆ, ನಾವು ಎಜುಕೇಶನ್ ಕೊಟ್ಬಿಡ್ತೀವಿ, ದಟ್ ಈಸ್ ನಾಟ್ ದ ಥಿಂಗ್. ನಾವು ಬಂದು ದೇಶ ಕಟ್ಟೋ ಕೆಲಸ ಮಾಡ್ತೀವಿ. ವಿ ಆರ್ ನೇಷನ್ ಬಿಲ್ಡರ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಚಿಕ್ಕದು ಮಣ್ಣನ್ನ ಯಾವ ಥರ ನಾವು ಪಾಟಲ್ಲಿ ಬ್ಯೂಟಿಫುಲ್ ಆಗಿ ವಾಸ್ತ್ರ ಮಾಡಿ ಕೊಡ್ತಿರೋ, ಅದೇ ಥರ ಪುಟಾಣಿ ಮಕ್ಕಳು 2 ವರ್ಷ 3 ವರ್ಷ ಮಕ್ಕಳು ನಮ್ಮ ಶಾಲೆಗೆ ಬರೋರು. ಅವ್ರನ್ನ ನಾವು ಯಾವ ಥರ ಮಾಡಿ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಮಾಡಿ 10th standard 12th standard ಆದ್ಮೇಲೆ ನಾವು ಏನು ಕಲಿಸ್ತಾ ಇರೋ ಮಕ್ಕಳಿಗೆ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಬಂದು ಟೀಚರ್ಸ್ ಮೇಲೆ ಬರುತ್ತೆ, ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಮೇಲೆ ಬರುತ್ತೆ, ಆ್ಯಂಡ್ ಪೇರೆಂಟ್ಸ್ ಮೇಲೆ ಬರುತ್ತೆ. ಸೊ ಎಲ್ಲರಿಗೂ ಅಡ್ವೈಸ್ ಏನಂತ ಹೇಳಿದ್ರೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಿ, ಎಜುಕೇಶನ್ ಎನ್ವಿರಾನ್ಮೆಂಟ್ ಕೊಡಿ. ನಾಳೆ ದಿವಸ ನಿಮ್ಮ ಶಾಲೆಯಿಂದಾನು ಒಂದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಒಂದು ಪ್ರೆಸಿಡೆಂಟ್ ಆಗ್ಬೋದು ನಮ್ಮ ದೇಶಕ್ಕೆ. ಸೊ ಈಗಲಿಂದಾನೇ ಅವ್ರು ಕೇರ್ ತಗೊಂಡು ಆ ಥರ ಅವ್ರಿಗೆ ಬೆಳೆಸ್ಕೊಂಡು ಹೋಗಿ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟ. ರೆಸ್ಟ್ರೂಮ್ ಕ್ಲೀನ್ ಇದಮ್ಮ? ರೆಸ್ಟ್ರೂಮ್ ಕ್ಲೀನ್ ಆಗಿದೆಯಾ? ಅದು ತೆಗೆದು ಸ್ವಲ್ಪ ஃபஸ்ட்டு இப்போ ரெஸ்ட் ரூம் எல்லாம் எப்படி மெயின்டைன் பண்ணுறாங்க? க்ளீனாக இருக்கா, இல்லை வந்து உங்களுக்கு ஹைஜீனிக் இல்லாத ஒரு ஃபீல் ஆகுதா உங்களுக்கு, இல்லை ரெகுலராக ಕ್ಲೀನ್ನೆಸ್ உங்களுக்கு ಕರೆಕ್ಟಾಗಿ கிடைக்குதா? ಸರ್ ಏನಿಲ್ಲ, ನಮ್ಮ ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನಮ್ಗೆ ಡೈಲಿ ಕಂಫರ್ಟಬಲ್ ಆಗಿದೆ, ಡೈಲಿ ಇದೇ ಥರ ಇರುತ್ತೆ, ಕ್ಲೀನಾಗಿದೆ ವಾಶ್ರೂಮ್, ಡೈಲಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ವಾಶ್ರೂಮ್ಸ್. ನಮಗೇನು ವಾಶ್ರೂಮ್ಸ್ ಡೈಲಿ ಹೈಜೀನಿಕ್ ಆಗಿದೆ, ಡೈಲಿ 2 times ಕ್ಲೀನ್ ಮಾಡ್ತಾರೆ. ಆಫ್ಟರ್ನೂನ್ ಮಾರ್ನಿಂಗ್ ನಾವು ಬಂದಿದ ತಕ್ಷಣ ಫ್ರೆಶ್ ಆಗಿರುತ್ತೆ, ಮತ್ತು ಆಫ್ಟರ್ನೂನ್ ಕ್ಲೀನ್ ಮಾಡ್ತಾರೆ, ಮತ್ತು ಈವ್ನಿಂಗ್ ಟೈಮ್ಸ್ ಒಂದು ಸರಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮಾರ್ನಿಂಗ್ ಬಂದು ಡೈಲಿ ರೆಗ್ಯುಲರ್ಲಿ ಕ್ಲೀನ್ ಆಗಿರುತ್ತೆ. ಸ್ಕೂಲ್ ಅವರ್ಸ್ ಎಲ್ಲ ಕ್ಲೀನಾಗಿರುತ್ತೆ? ಸ್ಕೂಲ್ ಅವರ್ಸ್ ಎಲ್ಲ ಕ್ಲೀನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. தம்பி ரெஸ்ட் ரூம்ஸ் எல்லாம் க்ளீனாக மெயின்டைன் பண்ணுறாங்களாப்பா? சரி, ரெகுலராக இன்றைக்கி சொல்ல இப்போ நாங்கள் எதிர்ச்சியாக நாங்கள் வந்து நாங்கள் இது பண்ணலான்ட்டு இது ரெகுலராக உங்களுக்கு ரெஸ்ட் ரூம்ஸ்லாம் க்ளீனாக மெயின்டைன் பண்ணுறாங்களா, இல்லை எதனா ப்ராப்ளம்ஸ் இருக்குதா உங்களுக்கு இங்கே? சார் நத்திங் எல்ஸ் சார், தே ஆர் கீப்பிங் அவர் மேனேஜ்மெண்ட் ஆல் சப்போர்ட் இஸ் washroom will be clean only sir. Not in education sir. Nothing else sir, nothing we don't have any problem about washroom. Okay, we are comfortable with the washrooms. Okay, thank you sir.
குட் ஆஃப்டர்நூன் சார். சார் எதுவும் இல்லை சார், இப்போது நாங்கள் கேஜிஎஃப்பில் வந்து நிறையா ஸ்கூலில் வந்து ரெஸ்ட் ரூம்ஸ் வந்து கரெக்டாக மெயின்டைன் பண்ணாமல் ஸ்டூடெண்ட்ஸ்க்கு நிறையா ப்ராப்ளம் ஆகுதுன்ட்டு ஒரு கம்ப்ளைண்ட் ரைஸ் ஆகிக்குதுங்க. அது இல்லாமல் வந்து அது பேரண்ட்ஸ் அதால் ரொம்ப ஃபீல் ஆகுறாங்க. இப்போது லிட்டில் ஃப்ளவர் ஸ்கூலில் வந்து ரெஸ்ட் ரூம் எப்படி மெயின்டைன் பண்ணுறீங்கன்ட்டு ஒரு லைவாக ஒன்று காட்டணும் அப்படின்ட்டு வந்திருக்கோம் சார். நீங்கள் காட்ட முடியுமா சார்? வாங்க சார், ஆல்வேஸ் வாங்க, ஒன்றும் ப்ராப்ளம் கிடையாது. வாங்க சார் ப்ளீஸ். இப்போ நம்ம go to your class, ma, children. Go to your class. வாங்க சார். Stop the washroom, sir. Yeah, sir. பாய்ஸ் வாஷ்ரூம் வரலாம் சார், உள்ள போகலாம். யூரினல் செப்பரேட்டாக இருக்குது, டாய்லெட் செப்பரேட்டாக இருக்குது. வாங்க சார். ப்ளே கிரவுண்ட் சார். ஆக்சுவலி பசங்க எவ்வளோ கேர் பண்ணுறோன்னா பால் கூட வெளியில் போகக்கூடாது, நெட்ஸ் எல்லாம் போட்டிருக்கோம் பாருங்க. ஸ்கூலில் பசங்களுக்கு எவ்ரி டைம் எவ்ரி மூமெண்ட்டில் இந்த கேர் பண்ணிட்டு ப்ளீஸ். இதில் அப்படியே கேர்ள்ஸ் வாஷ்ரூம் அப்படியே ಶಾಲೆ ಯಾಕಪ್ಪ ಗರ್ಲ್ಸ್ ಹತ್ರ ವಾಶ್ರೂಮ್ ಯಾರ ಎಂದ கொஞ்சம் வெளியில் வர गर्ल्स ಟಾಯ್ಲೆಟ್ಸ್ ಆ್ಯಂಡ್ ಗರ್ಲ್ಸ್ ಯೂರಿನಲ್ಸ್. பசங்க உள்ள வராங்க, வெளியே வந்து ஈஸியாக மாமா